ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಚೆಟ್ಟಿನಾಡ್ ಚಿಕನ್ ಗ್ರೇವಿ ಮಾಡೋಣ. ಒಂದು ಕಡಾಯಲ್ಲಿ ಚಕ್ಕೆ, ಲವಂಗ, ಅನಾನಸು, ಮರಾಠಿ ಮೊಗ್ಗು, ಒಂದು ಸ್ಪೂನ್ ಕರಿಮೆಣಸು, ಒಂದು 5 ಒಣಮೆಣ್ಸಿನ್ಕಾಯಿ. 5 ಸಾಕಾಗುತ್ತೆ. ನಾನು ಅರ್ಧ ಕೆ ಜಿ ಚಿಕನ್ಗೆ ಮಾಡ್ತಾ ಇರೋದು. ಕರಿಮೆಣಸು ಬೇರೆ ಹಾಕಿದ್ದೀವಲ್ವಾ, ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ. ಒಂದು 12 ಗೋಡಂಬಿ, ಒಂದು ಸ್ವಲ್ಪ ಕರಿಬೇವು, ಆಮೇಲೆ ಒಂದು ಸ್ಪೂನಷ್ಟು ಹಸಿ ಕೊಬ್ಬರಿ, ಆಮೇಲೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು. ಇಷ್ಟನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಸಿ ವಾಸನೆ ಹೋಗ್ಬಿಟ್ಟು ಗಮ್ಮಂತ ವಾಸನೆ ಬರುತ್ತೆ. ಇದೆಲ್ಲ ಚೆನ್ನಾಗಿ ಹುರಿದ ಮೇಲೆ ಇದೊಂದು ತಟ್ಟೆಲಿ ಹಾಕ್ಬಿಟ್ಟು ತಣ್ಣಗೆ ಹಾಕಕ್ಕೆ ಬಿಟ್ಬಿಡಿ. ನೆಕ್ಸ್ಟ್ ಒಂದು ಕಡಾಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಸೋಂಪು ಒಗ್ಗರಣೆ ಕೊಡಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು, 1-2 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು. ನಂತರ ಇದಕ್ಕೆ ಒಂದು 3 ಈರುಳ್ಳಿ ದೊಡ್ಡದು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಗ್ರೇವಿಗೆ ಬೇಕಾಗುತ್ತೆ 3 ಈರುಳ್ಳಿ. ಚೆನ್ನಾಗಿ ಹುರಿರಿ. ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ 2 ಟೊಮೆಟೊ, ದೊಡ್ಡ ಸೈಜ್ದು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಹುರಿರಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಈ ಒಗ್ಗರಣೆಗೆ. ಚಿಕ್ಕ ಮಿಕ್ಸಿ ಜಾರಲ್ಲಿ ನೋಡಿ, ಇಷ್ಟು ನಾವಾಗಲೂ ಹುರಿದು ಇಟ್ಕೊಂಡಿದ್ವಲ್ಲ, ತಣ್ಣಗಾಗಿದೆ ನೋಡಿ. ಇದನ್ನು ಪೌಡ್ರ್ ಮಾಡ್ಕೊಂಬಿಡಿ. ಈಗ ಕುಕ್ಕರಲ್ಲಿ ಒಗ್ಗರಣೆ ಆಗಿ ಕೆಂಪಗಾಗಿದೆ. ಇದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಚಿಕನ್ ಹಾಕ್ತಾಯಿದ್ದೀನಿ ನೋಡಿ. ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀರಿನ ಅಂಶ ಎಲ್ಲ ಹಿಂಗೋಗ್ಬಿಡ್ಬೇಕು ಚಿಕನಲ್ಲಿರೋದು ನೋಡಿ. ಈಗ ಪುಡಿ ಮಾಡ್ಕೊಂಡಿದ್ವಲ್ಲ, ಆ ಪುಡಿನ ಒಂದು ಪುಡಿನ ಹಾಕಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನೀರು ಮಿಕ್ಸಿ ಜಾರ್ ತೊಳೆದಿರೋ ಅಷ್ಟು ನೋಡ್ಕೊಳ್ಳಿ, ಎಷ್ಟು ಬೇಕಾಗುತ್ತೆ. ಸ್ವಲ್ಪ ಗ್ರೇವಿ ಆಗಿರೋಕ್ಕೆ ನೋಡಿಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ನೀವೇ. 2 ವಿಸಿಲ್ ಹಾಕ್ಕೊಂಬಿಡಿ ಕುಕ್ಕರು. ನೋಡೋಣ ಬನ್ನಿ, ಕುಕ್ಕರ್ ತೆಗೆಯೋಣ. ನೋಡಿದ್ರಾ, ರೆಡಿ ಆಯಿತು ಚೆಟ್ಟಿನಾಡ್ ಚಿಕನ್ ಗ್ರೇವಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಿಸಿ ಬಿಸಿ ಅನ್ನ ಜೊತೆ, ಚಪಾತಿಗೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಟೇಸ್ಟಿಯಾಗಿರುತ್ತೆ.